ಇಂದೋರ್ನಲ್ಲೊಬ್ಬ ಕೋಟ್ಯಾಧಿಪತಿ ಭಿಕ್ಷುಕ ಇದ್ದಾನೆ. ಇವನ ಹತ್ರ ಏನೇನು ಆಸ್ತಿ ಇದೆ ಗೊತ್ತಾ? ಖಂಡಿತವಾಗ್ಲೂ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಅಂತಿಂಥ ಭಿಕ್ಷುಕ ಅಲ್ಲ ಇವನು. ಹೈಟೆಕ್ ಭಿಕ್ಷುಕ, ರಿಚೆಸ್ಟ್ ಬೆಗ್ಗರ್ ಇವನು. 3 ಮನೆ ಇದಾವಂತೆ, ಕಾರಿದೆ ಅಂತ ಐಷಾರಾಮಿ, 3 ಆಟೋ ಹೊಂದಿದ್ದಾನೆ ಈ ಭಿಕ್ಷುಕ. ಭಿಕ್ಷಾಟನೆಯಿಂದ ಕೋಟ್ಯಾಧಿಪತಿ ಆಗಿದ್ದಾನೆ ಅಂತ ಇವನು. ಮಂಗಿಲಾಲ್, ಸರ್ಕಾರದಿಂದ ಮಂಗಿಲಾಲ್ಗೆ ಮನೆ ಕೂಡ ಸಿಕ್ಕಿತ್ತು, ಆದರೂ ಭಿಕ್ಷಾಟನೆ ಬಿಟ್ಟಿಲ್ಲ ಅವನು. ಅಂದರೆ ಅಷ್ಟು ವೃತ್ತಿ ನಿಷ್ಠೆ ಇದೆ ಅಂತ ಅವನಿಗೆ. ಮಂಗಿಲಾಲ್ ಮರದ ಕಾಡನ್ನು ಬಳಸಿ ಬೀದಿಯಲ್ಲಿ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದ. ನೋಡಿ, ಮಂಗಿಲಾಲ್ ಈತನೇ ಕೋಟ್ಯಾಧಿಪತಿ ಭಿಕ್ಷುಕ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇದ್ದಾನೆ ಈತ. ಸುಮಾರು 1 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಹೊಂದಿದ್ದಾನೆ ಈ ಮಂಗಿಲಾಲ್. ಇಂದೋರ್ನ ಭಗತ್ ಸಿಂಗ್ ನಗರ, ಶಿವನಗರ, ಆಳ್ವಾಸ್ನಲ್ಲಿ 3 ಅಂತಸ್ತಿನ ಮನೆಗಳನ್ನು ಹೊಂದಿದ್ದಾನೆ. ಏನ್ರಿ ಇದು? ಭಿಕ್ಷುಕರು ಕೋಟ್ಯಾಧಿಪತಿಗಳಾಗ್ತಾರ? ನಾವು ನಾರ್ಮಲ್ ಆಗಿಯೇ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆದರೆ ಇದು ರಿಯಲ್ ಕಹಾನಿ ಇದು. ನೋಡಿ, ಆತನ ಹತ್ರ ಮಾರುತಿ ಸುಜುಕಿ ಡಿಸೈರ್ ಇದೆ ಅಂತೆ. 3 ಆಟೋಗಳನ್ನು ಬಾಡಿಗೆ ಕೊಟ್ಟಿದ್ದಾನೆ. ಕಾರ್ ಚಲಾಯಿಸೋಕೆ ಡ್ರೈವರ್ ಕೂಡ ಹೊಂದಿದ್ದಾನೆ ಇವನು. ಕೋಟ್ಯಾಧಿಪತಿ ಭಿಕ್ಷುಕ ತಮ್ಮ ಭಿಕ್ಷಾಟನಾ ಸ್ಥಳಗಳಿಗೆ ಪ್ರಯಾಣಿಸೋಕೆ ಕಾರ್ ಬಳಕೆ ಮಾಡ್ತಾನಂತೆ. ಏನ್ರಿ ಇವನು? ಅಂದರೆ ತನ್ನ ವೃತ್ತಿ ಹಾಗೆ ಮುಂದುವರಿಸಬೇಕು ಅಂತ ಕನಸು ಕಂಡಿದ್ದಾನಂತೆ. ಇನ್ನೂ ಕೋಟ್ಯಾಧಿಪತಿ ಆಗಬೇಕು ಅಂತ. ಇಲ್ಲಿ ನಮ್ಮ ಜನ ಯಾರ್ಯಾರು ಭಿಕ್ಷೆ ಆಗ್ತಿದಾರಲ್ವ, ಅವರೇ ಒಂದು ಕೋಟ್ಯಾಧಿಪತಿ ಮಾಡಿದ್ದು.